ಸುಂದರವಾದ ಸೊಸೆಯನ್ನು ಬಲವಂತವಾಗಿ ಬಳಸಿಕೊಳ್ಳುತ್ತಿದ್ದ ಶ್ರೀಮಂತ ಮಾವಯ್ಯ. ಈಕೆ ಕವಿತಾ. ಇಂದು ಈಕೆ ಮದುವೆ ಆಗಿರುತ್ತದೆ. ಮೊದಲ ರಾತ್ರಿಯಂದು ಒಬ್ಬಳೆ ಬೆಡ್ ಮೇಲೆ ಕುಳಿತಿರುತ್ತಾಳೆ. ಆಗ ಅಲ್ಲಿಗೆ ಬಂದ ಕಿಶೋರ್ ಆಕೆಯ ಸೆರಗನ್ನು ತೆಗೆಯುತ್ತಾನೆ. ಆಗ ಆಕೆ ಅವನನ್ನು ನೋಡಿ ಶಾಕ್ ಆಗಿ, ಮಾವ ನೀವೇನು ಇಲ್ಲಿ ಎಂದು ಕೇಳುತ್ತಾಳೆ. ಆಗ ಕಿಶೋರ್, ನಿನ್ನ ಗಂಡ ಅಮಿತ್ ಹೊರಗಡೆ ಹೋಗಿದ್ದಾನೆ, ಅದಕ್ಕೂ ಮುಂಚೆ ನಿನ್ನನ್ನು ಮಾತನಾಡಿಸಲು ಬಂದೆ. ನೀನು ಬಹಳ ಸುಂದರವಾಗಿ ಇದ್ದೀಯ. ನೀನು ನಮ್ಮ ಮನೆಗೆ ಬಂದಿರುವುದು ನಮ್ಮ ಅದೃಷ್ಟ ಎಂದು ಹೇಳುತ್ತಾ ಅವಳನ್ನು ಕೆಟ್ಟ ದೃಷ್ಟಿಯಿಂದ ಮುಟ್ಟುತ್ತಾನೆ. ಆಗ ಕವಿತಾಗೆ ಮುಜುಗರ ಆಗುತ್ತದೆ. ನಂತರ ಕಿಶೋರ್ ಹೋದ ಮೇಲೆ ಅಮಿತ್ ಚೆನ್ನಾಗಿ ಎಣ್ಣೆ ಹೊಡೆದುಕೊಂಡು ಅಲ್ಲಿಗೆ ಬರುತ್ತಾನೆ. ಆಗ ಅಮಿತ್, ನನಗೆ ನೀನೆಂದರೆ ಇಷ್ಟ ಇರಲಿಲ್ಲ, ಇದು ಬಲವಂತದ ಮದುವೆಯಾಗಿದೆ ಎಂದು ಹೇಳುತ್ತಾನೆ. ಹಾಗಾದರೆ ನನ್ನನ್ನೇಕೆ ಮದುವೆಯಾಗಿದ್ದೀರಾ ಎಂದು ಕವಿತಾ ಕೇಳುತ್ತಾಳೆ. ಆಗ ಅವನು ಸುಮ್ಮನೆ ಲೈಟ್ ಆಫ್ ಮಾಡಿ ಮಲಗಿಕೋ ಎಂದು ಹೇಳಿ ಮಲಗುತ್ತಾನೆ. ಆಗ ಅಮಿತ್ನ ಅಣ್ಣನ ಪತ್ನಿ ರೇಣು ಆಕೆ ಕವಿತಾಗೆ ಮಾವನಿಗೆ ಕಾಫಿ ಕೊಡಲು ಕಳಿಸುತ್ತಾಳೆ. ಅದೇ ಸಮಯಕ್ಕೆ ಕಿಶೋರ್ ತನ್ನ ಮಕ್ಕಳಾದ ಅಮಿತ್ ಹಾಗೂ ರಾಜೇಶ್ ಇಬ್ಬರಿಗೂ ತನ್ನ ಬಿಸ್ನೆಸ್ನಲ್ಲಿ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಎಂದು ಬೈಯುತ್ತಾ ಇರುತ್ತಾನೆ. ಆಗ ಕವಿತಾಳ ಕೈ ಮುಟ್ಟುತ್ತಾ ಕಾಫಿ ಪಡೆಯುತ್ತಾನೆ. ನಂತರ ತನ್ನ ತಲೆಗೆ ಎಣ್ಣೆ ಮಸಾಜ್ ಮಾಡಲು ಹೇಳುತ್ತಾನೆ. ಆಕೆ ಮುಜುಗರದಿಂದಲೇ ಕಿಶೋರ್ಗೆ ಎಣ್ಣೆ ಮಸಾಜ್ ಮಾಡುತ್ತಾಳೆ. ಇದರಿಂದ ಕಿಶೋರ್ ಆನಂದ ಅನುಭವಿಸುತ್ತಾನೆ. ಇವನು ಕೊನೆಯ ಮಗ ರಾಹುಲ್. ಅವನಿಗೂ ಕೂಡ ಕಿಶೋರ್ ಬೈದು ನಿನ್ನ ಅಣ್ಣಂದಿರ ಜೊತೆ ಆಫೀಸ್ಗೆ ಹೋಗು ಎಂದು ಕಳಿಸುತ್ತಾನೆ. ಮಸಾಜ್ ಮಾಡುವಾಗ ಕೂಡ ಕವಿತಾಳ ಕೈಯನ್ನು ಮುಟ್ಟಿ ಕಿಶೋರ್ ತೊಂದರೆ ಕೊಡುತ್ತಾನೆ. ನಂತರ ಕವಿತಾ ಕಸ ಗುಡಿಸುವಾಗ ಕೂಡ ಕಸ ಹೀಗೆ ಗುಡಿಸುವುದು ಎಂದು ಹೇಳಿಕೊಡುತ್ತಾ ಅವಳನ್ನು ಸುಮ್ಮನೆಯಾದರೂ ಟಚ್ ಮಾಡಲು ಶುರು ಮಾಡುತ್ತಾನೆ. ಮರುದಿನ ಮಗ ಅಮಿತ್ನನ್ನು ಕಿಶೋರ್ ರಾಜಸ್ಥಾನಕ್ಕೆ ಕೆಲಸದ ಮೇಲೆ ಹೋಗಲು ಹೇಳುತ್ತಾನೆ. ಅಮಿತ್ ಬಟ್ಟೆ ಪ್ಯಾಕ್ ಮಾಡುವಾಗ ಕವಿತಾ ಬಂದು ಮಾವನ ನಡವಳಿಕೆಯನ್ನು ಹೇಳುತ್ತಾಳೆ. ಆಗ ಅವನು ನಂಬದೆ ಅಲ್ಲಿಂದ ಹೋಗಿಬಿಡುತ್ತಾನೆ. ನಂತರ ಕವಿತಾ ಬಾತ್ರೂಮಿನಲ್ಲಿ ಇರುವಾಗ ಕೂಡ ಅಲ್ಲಿಗೆ ಕಿಶೋರ್ ಬಂದು ನಾನು ಬಾತ್ರೂಮಿನಲ್ಲಿ ನೀರು ಬರುತ್ತಿಲ್ಲ ಎಂದು ಆಕೆಗೆ ತೊಂದರೆ ಕೊಡಲು ನೋಡುತ್ತಾನೆ. ಆಗಲೂ ಕೂಡ ಕವಿತಾ ತಪ್ಪಿಸಿಕೊಂಡು ಹೋಗುತ್ತಾಳೆ. ನಂತರ ಇದೆಲ್ಲವನ್ನು ತಾಳಲಾರದೆ ಕವಿತಾ ತನ್ನ ಅಣ್ಣನಿಗೆ ಫೋನ್ ಮಾಡಿ ತನಗೆ ಆಗುತ್ತಿರುವ ತೊಂದರೆ ಬಗ್ಗೆ ಹೇಳುತ್ತಾಳೆ. ಆದರೂ ಅವರ ಅಣ್ಣ ಅದನ್ನು ಇಗ್ನೋರ್ ಮಾಡುತ್ತಾನೆ. ನಂತರ ಈ ವಿಷಯ ರೇಣುಗೂ ಕೂಡ ಹೇಳುತ್ತಾಳೆ. ಆಗ ರೇಣು ಕೂಡ ಅದನ್ನು ನಂಬದೆ ಅವಳಿಗೆ ಬೈಯುತ್ತಾಳೆ. ನಂತರ ಮೈದುನ ರಾಹುಲ್ ಬಂದು ಅತ್ತಿಗೆ, ನಾನು ನಿಮ್ಮ ಕಷ್ಟವನ್ನು ಅರ್ಥ ಮಾಡಿಕೊಳ್ಳುತ್ತೇನೆ, ನಾನು ನಿಮ್ಮ ತಮ್ಮ ಇದ್ದ ಹಾಗೆ, ನಿಮಗೆ ಏನು ತೊಂದರೆಯಾಗಲು ಬಿಡುವುದಿಲ್ಲ ಎಂದು ಹೇಳುತ್ತಾನೆ. ಆಗ ಕವಿತಾಗೆ ಸ್ವಲ್ಪ ಸಮಾಧಾನವಾಗುತ್ತದೆ. ನಂತರ ಕಿಶೋರ್ ಒಂದು ನೆಕ್ಲೆಸ್ ಅನ್ನು ತಂದು ಕವಿತಾಗೆ ಬಲವಂತವಾಗಿ ಹಾಕಲು ಪ್ರಯತ್ನ ಮಾಡುತ್ತಾನೆ. ಆಗ ಕವಿತಾ ರಾಹುಲ್ ಎಂದು ಕೂಗಿದಾಗ ಆಗ ಕಿಶೋರ್, ರಾಹುಲ್ನನ್ನು ಬೆಳಗ್ಗೆನೆ ಹೊಸ ಮಾರ್ಬಲ್ ಡಿಸೈನ್ ಕೋರ್ಸ್ ಕಲಿಯಲು ನಾನು ದೆಹಲಿಗೆ ಕಳಿಸಿದ್ದೇನೆ. ಇನ್ಮೇಲೆ ನಿನಗೆ ಸಹಾಯಕ್ಕೆ ಇಲ್ಲಿ ಇರುವುದಿಲ್ಲ. ಇಲ್ಲಿ ನಮ್ಮದೇ ರಾಜ್ಯ ನಡೆಯುತ್ತದೆ. ನನ್ನ ಮಾತು ಕೇಳಿದರೆ ಮಾತ್ರ ನೀನು ಇಲ್ಲಿ ಬದುಕೋಕೆ ಆಗುವುದು ಎಂದು ಕವಿತಾಗೆ ಹೆದರಿಸುತ್ತಾನೆ. ಅಂದು ರಾತ್ರಿ ಕವಿತಾ ಒಬ್ಬಳೇ ಮಲಗಿದಾಗ ಕಿಶೋರ್ ಬಂದು ಆಕೆಯನ್ನು ಮುಟ್ಟಲು ಟ್ರೈ ಮಾಡುತ್ತಾನೆ. ಆಗ ಆಕೆ ಹೆದರಿಕೊಂಡು ಕಿರಿಸುತ್ತಾಳೆ. ಆಗ ರೇಣು ಹಾಗೂ ರಾಜೇಶ್ ಅಲ್ಲಿಗೆ ಬರುತ್ತಾರೆ. ಆಗ ಕಿಶೋರ್, ಅಯ್ಯೋ ನನಗೆ ನಿದ್ರೆಯಲ್ಲಿ ನಡೆಯುವ ಕಾಯಿಲೆ ಇದೆ ಎಂದು ನನ್ನ ಸೊಸೆಗೆ ಗೊತ್ತಿಲ್ಲ, ಪಾಪ ಹೆದರಿಕೊಂಡಳು ಎಂದು ಹೇಳಿ ಎಲ್ಲರನ್ನೂ ಅಲ್ಲಿಂದ ಕಳಿಸುತ್ತಾನೆ. ನಂತರ ರೇಣು ಕವಿತಾಗೆ, ನನಗೆ ನಿನ್ನ ಕಷ್ಟ ಅರ್ಥವಾಗುತ್ತದೆ, ಆದಷ್ಟು ಬೇಗ ನಿನ್ನ ಗಂಡನ ಜೊತೆ ಬೇರೆ ಮನೆಗೆ ಹೋಗುವ ಪ್ರಯತ್ನ ಮಾಡಿ ಎಂದು ಐಡಿಯಾ ಕೊಡುತ್ತಾಳೆ. ಮರುದಿನ ಕವಿತಾಳ ಅಣ್ಣ ಹಾಗೂ ಅತ್ತಿಗೆ ಬಂದು ನನ್ನ ತಂಗಿಯನ್ನು ಸ್ವಲ್ಪ ದಿನದ ಮಟ್ಟಿಗೆ ನಮ್ಮ ಮನೆಗೆ ಕಳುಹಿಸಿ, ಅಮ್ಮತ್ ವಾಪಸ್ ಬಂದ ಮೇಲೆ ಕರೆದುಕೊಂಡು ಬರುತ್ತೇವೆ ಎಂದು ಹೇಳುತ್ತಾರೆ. ಆದರೆ ಕಿಶೋರ್ ಕೋಪ ಮಾಡಿಕೊಂಡು ನಾನು ಕಳುಹಿಸಲು ಸಾಧ್ಯವಿಲ್ಲ ಎಂದು ಹೇಳಿ ಎದ್ದು ಹೋಗುತ್ತಾನೆ. ಆಗ ಅವಳ ಅಣ್ಣ ಅತ್ತಿಗೆ ಅಸಹಾಯಕರಾಗಿ ಅಲ್ಲಿಂದ ಹೋಗುವಾಗ ಕವಿತಾ ಅಣ್ಣ ಅತ್ತಿಗೆ ಮುಂದೆ ರೇಣುಳನ್ನು ಕರೆಸಿ, ಅತ್ತಿಗೆ ನೀವು ರಾತ್ರಿ ನೋಡಿದ್ದನ್ನು ಹಾಗೂ ಮಾವ ನನ್ನನ್ನು ಹೇಗೆ ಕೆಟ್ಟ ದೃಷ್ಟಿಯಿಂದ ಮುಟ್ಟುತ್ತಾರೆ ಎಂದು ಇವರಿಗೆ ಹೇಳಿ ಎಂದು ಹೇಳುತ್ತಾಳೆ. ಆಗ ರೇಣು ಕವಿತಾಗೆ, ನೀನು ಬೇರೆ ಮನೆ ಮಾಡಿಕೊಳ್ಳಲು ಈ ರೀತಿ ನಾಟಕವಾಡುತ್ತಿದೆಯೇ ಎಂದು ಅವರ ಮುಂದೆಯೇ ಬೈದು ಹೋಗುತ್ತಾಳೆ. ನಂತರ ರೇಣು ಮತ್ತೆ ಕವಿತಾಳ ಹತ್ತಿರ ಬಂದು, ನೀನು ಸುಮ್ಮನೆ ಆರೋಪ ಮಾಡಬೇಡ, ಏನಾದರೂ ಸಾಕ್ಷಿಯನ್ನು ಇಟ್ಟುಕೊಳ್ಳಬೇಕು ಎಂದು ಹೇಳುತ್ತಾಳೆ. ಆಯ್ತು ಬನ್ನಿ ಎಂದು ತನ್ನ ರೂಮಿನಲ್ಲಿ ಕರೆದುಕೊಂಡು ಹೋಗಿ ರೇಣುಳನ್ನು ಬಚ್ಚಿಡುತ್ತಾಳೆ. ನಂತರ ಅಲ್ಲಿಗೆ ಬಂದ ಕಿಶೋರ್ ಕವಿತಾಳನ್ನು ಕೆಟ್ಟ ದೃಷ್ಟಿಯಿಂದ ಮುಟ್ಟಲು ಟ್ರೈ ಮಾಡುತ್ತಾನೆ. ಆಗ ಕೋಪಗೊಂಡ ಕವಿತಾ, ನಿಮಗೆ ಏನು ಬೇಕು, ನನ್ನ ಏಕೆ ಈ ರೀತಿ ಶೋಷಣೆ ಮಾಡುತ್ತಿದ್ದೀರಿ ಎಂದು ಕಿರ್ಚಾಡಲು ಶುರು ಮಾಡುತ್ತಾಳೆ. ಅದೇ ಸಮಯಕ್ಕೆ ಅಮಿತ್ ಕೂಡ ಅಲ್ಲಿಗೆ ಬರುತ್ತಾನೆ. ಆಗ ಕವಿತಾ, ನೀವೇ ನೋಡಿದಿರಾ ಮಾವ ನನ್ನ ಜೊತೆ ಹೇಗೆ ಕೆಟ್ಟದಾಗಿ ನಡೆದುಕೊಳ್ಳುತ್ತಾರೆ ಎಂದು ಹೇಳುತ್ತಾಳೆ. ಆಗ ಕಿಶೋರ್, ಇವಳು ನನ್ನನ್ನು ಸಿಕ್ಕಿ ಹಾಕಿಸುತ್ತಿದ್ದಾಳೆ, ಸುಳ್ಳು ಆರೋಪ ಮಾಡುತ್ತಿದ್ದಾಳೆ ಎಂದು ಹೇಳುತ್ತಾನೆ. ಆಗ ಕವಿತಾ ಅಲ್ಲಿಯೇ ಇದ್ದ ಅತ್ತಿಗೆ ರೇಣುಳನ್ನು ಕರೆದು, ನೀವು ನೋಡಿದ್ದನ್ನು ಹೇಳಿ ಎಂದು ಕೇಳುತ್ತಾಳೆ. ಆಗ ರೇಣು, ಇಲ್ಲಿ ಮಾವನದ್ದು ತಪ್ಪು ಏನೂ ಇಲ್ಲ, ಕವಿತಾಳೆ ಮಾವನನ್ನು ಪಟಾಯಿಸಲು ಪ್ರಯತ್ನ ಮಾಡುತ್ತಿದ್ದಳು ಎಂದು ಸುಳ್ಳು ಹೇಳಿಬಿಡುತ್ತಾಳೆ. ಆಗ ಕೋಪದಲ್ಲಿ ಅಮಿತ್ ಕವಿತಾಗೆ ಹೊಡೆಯಲು ಹೋಗುತ್ತಾನೆ. ಆಗ ಕಿಶೋರ್ ಅದನ್ನು ತಡೆದು ಹೆಂಗಸರಿಗೆ ಗೌರವ ಕೊಡಬೇಕು ಎಂದು ಹೇಳುತ್ತಾನೆ. ಏಕೆ ಈ ರೀತಿ ರೇಣು ಉಲ್ಟಾ ಹೊಡೆಯುತ್ತಿದ್ದಾಳೆ ಎಂದರೆ, ಆಕೆ ಒಂದು ದಿನ ಗಂಡ ರಾಜೇಶ್ಗೆ ಮಾವನ ಕಣ್ಣು ಕವಿತಾ ಮೇಲೆ, ಕೊನೆಗೆ ನಮಗೆ ಏನೂ ಆಸ್ತಿ ಇಲ್ಲದಂತೆ ಮಾಡಿ ಎಲ್ಲ ಕವಿತಾ ಹೆಸರಿಗೆ ಬರೆದು ಬಿಟ್ಟರೆ ಏನು ಮಾಡುವುದು ಎಂದು ಇಬ್ಬರು ಗಂಡ ಹೆಂಡತಿಯರು ಪ್ಲಾನ್ ಮಾಡಿ ಅವಳ ಹೆಸರು ಹಾಳು ಮಾಡಲು ಈ ರೀತಿ ಸುಳ್ಳು ಹೇಳುತ್ತಾ ಇರುತ್ತಾರೆ. ನಂತರ ಕವಿತಾ ಹೋಗಿ ಮತ್ತೆ ಅಮಿತ್ಗೆ ಸತ್ಯವನ್ನು ಹೇಳಲು ಬಯಸುತ್ತಾಳೆ. ಆಗಲೂ ಕೂಡ ಅಮಿತ್ ನಂಬದೆ, ಇನ್ನೊಂದು ಬಾರಿ ನಿನ್ನ ಮೇಲೆ ಕಂಪ್ಲೇಂಟ್ ಬಂದರೆ ಮನೆಯಿಂದ ಓಡಿಸುತ್ತೇನೆ ಎಂದು ವಾರ್ನ್ ಮಾಡುತ್ತಾನೆ. ಕೊನೆಗೆ ತುಂಬಾ ಯೋಚಿಸಿದ ಕವಿತಾ ಮರುದಿನ ಸುಂದರವಾಗಿ ರೆಡಿಯಾಗಿ ಬಂದು ಮಾವನಿಗೆ ತನ್ನ ರೂಮಿಗೆ ಬರಲು ಸಿಗ್ನಲ್ ಕೊಡುತ್ತಾಳೆ. ಅದನ್ನು ನೋಡಿ ಕಿಶೋರ್ಗೆ ಶಾಕ್ ಆಗುತ್ತದೆ. ನಂತರ ಅವನನ್ನು ಕರೆದುಕೊಂಡು ಹೋಗಿ ಬೆಡ್ ಮೇಲೆ ಕೂರಿಸಿಕೊಳ್ಳುತ್ತಾಳೆ. ನಾನು ನಿಮಗಾಗಿ ಹಾಲಿನ ಖೀರ್ ಮಾಡಿದ್ದೇನೆ ಎಂದು ಕೊಡುತ್ತಾಳೆ. ಮೊದಲು ಅವಳನ್ನು ನಂಬದ ಕಿಶೋರ್ ಆಕೆ ಒಂದು ಸ್ಪೂನ್ ತಿಂದ ಮೇಲೆ ಖೀರನ್ನು ತಿನ್ನುತ್ತಾನೆ. ಆಗ ಕವಿತಾ, ನನಗೆ ಎಲ್ಲ ಅರ್ಥವಾಗಿದೆ, ಇಲ್ಲಿ ನಾನು ಈಗ ನೀವು ಹೇಳಿದಂತೆ ನಡೆದುಕೊಂಡ್ರೆ ಮಾತ್ರ ಬದುಕಲು ಸಾಧ್ಯ, ಅದಕ್ಕಾಗಿ ನಾನು ನಿಮ್ಮ ಜೊತೆ ಅಡ್ಜಸ್ಟ್ ಮಾಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾಳೆ. ಆಗ ಮೂಡ್ಗೆ ಬಂದ ಕಿಶೋರ್ ಆಕೆಯ ಕೆನ್ನೆಯನ್ನು ಮುಟ್ಟುತ್ತಾನೆ. ನೀನು ನನಗೆ ಇಷ್ಟು ದಿನ ಕಾಯಿಸಿದ್ದೆ ಸಾಕು, ಈಗ ದೂರ ಹೋಗಬೇಡ, ನೀನು ಎಂದು ಅವಳ ಹತ್ತಿರ ಬರುತ್ತಾನೆ. ಆಗ ಅಮಿತ್ಗೆ, ಹೆಣ್ಣು ನೋಡಲು ಬಂದಾಗಲೇ ನಿನ್ನ ಮೇಲೆ ನನ್ನ ಕಣ್ಣು ಬಿದ್ದಿತ್ತು, ನಿನ್ನ ಸೌಂದರ್ಯ ನೋಡಿ ನನಗೆ ಕರೆಂಟ್ ಹೊಡೆದಂಗೆ ಆಗಿತ್ತು ಎಂದು ಆಕೆಯ ಜೊತೆ ರೊಮ್ಯಾನ್ಸ್ ಮಾಡಲು ಟ್ರೈ ಮಾಡುತ್ತಾನೆ. ಆಗ ಕವಿತಾ, ಈಗ ಎಲ್ಲರೂ ಮನೆಯಲ್ಲಿ ಇದ್ದಾರೆ, ಏನಾದರೂ ಕಾರಣ ಕೊಟ್ಟು ಎಲ್ಲರನ್ನೂ ಹೊರಗೆ ಕಳಿಸಿ, ನಾನು ಕೂಡ ವಧುವಿನಂತೆ ರೆಡಿಯಾಗುತ್ತೇನೆ ಎಂದು ನಾವು ಶುಭರಾತ್ರಿ ನಡೆಸೋಣ ಎಂದು ಹೇಳುತ್ತಾಳೆ. ನಂತರ ಕಿಶೋರ್ ಎಲ್ಲರನ್ನು ಕಳಿಸಿ ಸಂಜೆ ರೆಡಿಯಾಗಿ ಬರುತ್ತೇನೆ. ಅದೇ ಸಮಯಕ್ಕೆ ಕವಿತಾ ವಧುವಿನಂತೆ ಸುಂದರವಾಗಿ ರೆಡಿಯಾಗಿ ನಿಂತಿರುತ್ತಾಳೆ. ಆಗ ಆಕೆಯನ್ನು ಕಿಶೋರ್ ಮುಟ್ಟಲು ಹೋಗುತ್ತಾನೆ. ಆಕೆ ಅವನಿಂದ ತಪ್ಪಿಸಿಕೊಂಡು ಹಾಲ್ಗೆ ಓಡಿ ಬರುತ್ತಾಳೆ. ಅದೇ ಸಮಯಕ್ಕೆ ಅಮಿತ್ ಹಾಗೂ ಪೊಲೀಸರು ಮನೆಗೆ ನುಗ್ಗುತ್ತಾರೆ. ಪೊಲೀಸ್ ಕಿಶೋರ್ನನ್ನು ಹಿಡಿದುಕೊಳ್ಳುತ್ತಾನೆ. ಆಗ ಕಿಶೋರ್, ಆಕೆಯೇ ನನ್ನನ್ನು ದುರುಪಯೋಗ ಮಾಡಿಕೊಳ್ಳುತ್ತಿದ್ದಳು ಎಂದು ಹೇಳುತ್ತಾರೆ.
ಆಗ ಪೊಲೀಸರು ನನಗೆ ಸುಳ್ಳು ಹೇಳುತ್ತೀಯಾ ಎಂದು ಕಿಶೋರ್ನ ಕಪಾಳಕ್ಕೆ ಹೊಡೆದು ವಿಡಿಯೋ ತೋರಿಸುತ್ತಾರೆ. ಅಂದು ಬೆಳಗ್ಗೆ ಕವಿತಾ ಕಿಶೋರ್ನನ್ನು ತನ್ನ ರೂಮಿಗೆ ಕರೆಯುವ ಮುಂಚೆ ಮೊಬೈಲ್ ಕ್ಯಾಮೆರಾವನ್ನು ಆನ್ ಮಾಡಿ ಇಟ್ಟಿರುತ್ತಾಳೆ. ಅದರಲ್ಲಿ ಅವನ ಮಾತುಗಳು ರೆಕಾರ್ಡ್ ಆಗಿರುತ್ತವೆ. ಅದನ್ನು ನೋಡಿ ಶಾಕ್ ಆದ ಕಿಶೋರ್ ನನ್ನನ್ನು ಸಿಕ್ಕಿ ಹಾಕಿಸಲು ಹೀಗೆ ಮಾಡಿದೆಯಾ ಎಂದು ಕೇಳುತ್ತಾನೆ. ಆಗ ಕವಿತಾ, ನಿನ್ನನ್ನು ಸಿಕ್ಕಿ ಹಾಕಿಸಲು ನಾನು ಹೀಗೆ ಮಾಡಿಲ್ಲ, ನಿನ್ನ ಕಟು ಸತ್ಯವನ್ನು ಎಲ್ಲರಿಗೆ ತೋರಿಸಲು ಹೀಗೆ ಮಾಡಿದ್ದೇನೆ. ಇಂದು ಬೆಳಗ್ಗೆ ನಾನು ರೆಕಾರ್ಡ್ ಮಾಡಿದ್ದ ವಿಡಿಯೋವನ್ನು ಮೊದಲು ನನ್ನ ಅಣ್ಣನಿಗೆ ಕಳಿಸಿದೆ. ಅವನು ಪೊಲೀಸ್ ಜೊತೆಗೆ ಬರಲು ಹೇಳಿದ್ದೆ. ನಂತರ ನನ್ನ ಗಂಡ ಅಮಿತ್ಗೂ ಕೂಡ ಕಳಿಸಿದೆ ಎಂದು ಹೇಳುತ್ತಾಳೆ. ಆಗ ಅಮಿತ್ ತಂದೆ ಕಿಶೋರ್ಗೆ, ನೀವು ಇಂತಹ ನೀಚರು ಎಂದು ನನಗೆ ಗೊತ್ತಿರಲಿಲ್ಲ ಎಂದು ಬೈಯುತ್ತಾನೆ. ಜೊತೆಗೆ ಅಣ್ಣ ರಾಜೇಶ್ ಹಾಗೂ ಅತ್ತಿಗೆ ರೇಣುಗೂ ಕೂಡ, ನೀವು ಇಂಥ ಕೆಲಸಕ್ಕೆ ನನ್ನ ಪತ್ನಿಯನ್ನು ಕೆಟ್ಟದಾಗಿ ಬಿಂಬಿಸಿದ್ದೀರಿ, ಅವಳಿಗೆ ಮೋಸ ಮಾಡಿದ್ದೀರಿ ಎಂದು ಅವರಿಗೂ ಬೈಯುತ್ತಾನೆ. ನಂತರ ಪೊಲೀಸರು ಕಿಶೋರ್, ರಾಜೇಶ್ ಹಾಗೂ ರೇಣು ಮೂವರನ್ನು ಅರೆಸ್ಟ್ ಮಾಡಿಕೊಂಡು ಅಲ್ಲಿಂದ ಹೋಗುತ್ತಾರೆ. ಆಗ ಕವಿತಾಳನ್ನು ನಂಬದ ಅಣ್ಣ ಹಾಗೂ ಅಮಿತ್ ಇಬ್ಬರು ಆಕೆಯನ್ನು ಕ್ಷಮೆ ಕೇಳುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ದಂಗಲ್ ಟಿವಿ ಚಾನೆಲ್ನಲ್ಲಿ ಸಸೂರ್ ಕಾ ಶಿಕಂಜ್ ಎಂದು ಹುಡುಕಿ ನೋಡಬಹುದು.